ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೀದರ್ ಜಿಲ್ಲೆಯಲ್ಲಿ ಈ ಹಿಂದೆ ತನಕ 5 ವಿಧಾನಸಭಾ ಕ್ಷೇತ್ರಗಳಿದ್ವು. 2008ರಿಂದ ಬೀದರ್ ಉತ್ತರ ಹಾಗೂ ಬೀದರ್ ದಕ್ಷಿಣ ಅಂತ 2 ಪ್ರತ್ಯೇಕ ಕ್ಷೇತ್ರಗಳಾಗಿ ವಿಂಗಡಣೆ ಆದವು. 2008ರಿಂದ ಅಸ್ತಿತ್ವಕ್ಕೆ ಬಂದ ಬೀದರ್ ದಕ್ಷಿಣ ಹೊಸ ಕ್ಷೇತ್ರದಿಂದಾಗಿ ಜಿಲ್ಲೆಯಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಾದವು. ಬೀದರ್ ಉತ್ತರ ಕ್ಷೇತ್ರ ಈ ಹಿಂದಿನಂತೆ ಬೀದರ್ ನಗರ ಮತ್ತು ಗ್ರಾಮೀಣ ಭಾಗದ ಕ್ಷೇತ್ರ ವ್ಯಾಪ್ತಿ ಹೊಂದಿದೆ. ಆದರೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬೀದರ್ ನಗರ ಅಲ್ಲದೆ ಬೀದರ್ ತಾಲೂಕು ಹಾಗೂ ಹೊಸ ತಾಲೂಕುಗಳಾದ ಚಿಟಗುಪ್ಪ ತಾಲೂಕಿನ ಕೆಲವು ಹೋಬಳಿ ಕೇಂದ್ರಗಳನ್ನು ಒಳಗೊಂಡ ಕ್ಷೇತ್ರವಾಗಿದೆ. ಈ ಕ್ಷೇತ್ರವನ್ನ 2023ರಲ್ಲಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮೂಲಕ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಹಾಲಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ವೃತ್ತಿಯಲ್ಲಿ ವೈದ್ಯರಾಗಿರುವ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ 2023ರ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಸ್ಥಾಪಿಸಿದ್ದ ಕರ್ನಾಟಕ ಜನತಾ ಪಕ್ಷದಿಂದ ಸ್ಪರ್ಧಿಸಿ ಸೋತಿದ್ದ ಇವರು 2018ರಲ್ಲಿ ಬಿಜೆಪಿಯಿಂದ ಅಗ್ನಿ ಪರೀಕ್ಷೆಗೆ ಇಳಿದು ಸೋಲು ಕಂಡಿದ್ರು. 2023ರಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಗೆಲ್ಲುವ ಮೂಲಕ ಪ್ರಥಮ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ರು. ಅದು ಅಲ್ಲದೆ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿಯೂ ಜವಾಬ್ದಾರಿ ಹೊಂದಿದ್ದಾರೆ. 2023ರಲ್ಲಿ ಶೈಲೇಂದ್ರ ಬೆಲ್ದಾಳೆ 49,872 ಮತ ಪಡೆದು ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕೇಣಿ ಅವರನ್ನ 1,263 ಮತಗಳ ಅಂತರದಿಂದ ಸೋಲಿಸಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಕ್ಷೇತ್ರದ ರಾಜಕೀಯ ಇತಿಹಾಸ. 2008ರಲ್ಲಿ ಹೊಸ ಕ್ಷೇತ್ರ ರಚನೆಯಾದ ನಂತರ ಈವರೆಗೆ 4 ಚುನಾವಣೆಗಳು ನಡೆದಿವೆ. 2008, 2013, 2018 ಹಾಗೂ 2023. ಈ ಚುನಾವಣೆಗಳಲ್ಲಿ 2008ರಲ್ಲಿ ಜೆಡಿಎಸ್ನಿಂದ ಬಂಡೆಪ್ಪ ಕಾಶಂಪೂರ್ 32,054 ಮತ ಪಡೆದು ಜಯಗಳಿಸಿದ್ರು. ಬಿಜೆಪಿಯಿಂದ ಕಣಕ್ಕಿಳಿದಿದ್ದ ಸಂಜಯ್ ಕೇಣಿ 30,783 ಮತ ಪಡೆದಿದ್ರು. 2013ರಲ್ಲಿ ಕರ್ನಾಟಕ ಮಕ್ಕಳ ಪಕ್ಷದಿಂದ ಸ್ಪರ್ಧಿಸಿದ್ದ ಅಶೋಕ್ ಕೇಣಿ 47,763 ಮತಗಳಿಂದ ಗೆದ್ದಿದ್ರು. ಮಾಜಿ ಶಾಸಕ ಬಂಡೆಪ್ಪ ಕಾಶಂಪೂರ್ 31,975 ಮತ ಪಡೆದು ಸೋಲು ಕಂಡಿದ್ರು. 2018ರಲ್ಲಿ ಮತ್ತೊಮ್ಮೆ ಜೆಡಿಎಸ್ 2ನೇ ಬಾರಿಗೆ ಇಲ್ಲಿ ಗೆದ್ದಿತ್ತು. ಜೆಡಿಎಸ್ನ ಬಂಡೆಪ್ಪ ಕಾಶಂಪೂರ್ 55,107 ಮತ ಪಡೆದು 2ನೇ ಬಾರಿಗೆ ಆಯ್ಕೆಯಾಗಿದ್ರು. ಬಿಜೆಪಿಯ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ 42,365 ಮತ ಪಡೆದಿದ್ರು. ಜಿಲ್ಲೆಯ ಜೆಡಿಎಸ್ ಭದ್ರಕೋಟೆ ಅಂತ ಕರೆಸಿಕೊಳ್ಳುವ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ 2 ಬಾರಿ ಜೆಡಿಎಸ್ನಿಂದ ಗೆದ್ದಿದ್ದ ಬಂಡೆಪ್ಪ ಕಾಶಂಪೂರ್ 2 ಬಾರಿಯೂ ಸಚಿವರಾಗಿದ್ರು. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಮತಬಲವಿದ್ರೆ ನಂತರದಲ್ಲಿ ಲಿಂಗಾಯತ ಹಾಗೂ ಪರಿಶಿಷ್ಟ ಜಾತಿಯ ಮತಗಳಿವೆ. ಇನ್ನು ಕುರುಬ ಹಾಗೂ ಟೋಕರಿ ಕೋಲಿ ಸಮುದಾಯದ ಮತಗಳು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿರುವ ಈ ಕ್ಷೇತ್ರದಲ್ಲಿ ಒಮ್ಮೆಯೂ ಮುಸ್ಲಿಂ ಅಭ್ಯರ್ಥಿಗಳು ಇದುವರೆಗೂ ಗೆದ್ದಿಲ್ಲ. ಈ ಹಿಂದೆ ಬೀದರ್ ದಕ್ಷಿಣ ಕ್ಷೇತ್ರ ರಚನೆಯಾಗದ ಮೊದಲು 2004ರಲ್ಲಿ ಬೀದರ್ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮೊದಲ ಬಾರಿಗೆ ಗೆದ್ದಿದ್ದ ಮಂಡೆಪ್ಪ ಕಾಶಂಪೂರ್ 2008ರಿಂದ ತಮ್ಮ ಮತಕ್ಷೇತ್ರವೂ ಆದ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾ ಬಂದ್ರು. 2004ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಶಾಸಕರಾದ ಬಂಡೆಪ್ಪ ಕಾಶಂಪೂರ್ ನಂತರದಲ್ಲಿ ಜೆಡಿಎಸ್ ಸೇರಿದ್ರು. 2008 ಹಾಗೂ 2018ರಲ್ಲಿ 2 ಬಾರಿ ಜೆಡಿಎಸ್ನಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದು ಅಷ್ಟೇ ಅಲ್ಲದೆ 2 ಬಾರಿಯೂ ರಚನೆಯಾದ ಸಮ್ಮಿಶ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ರು. 2008ರಲ್ಲಿ ಜೆಡಿಎಸ್ ಗೆಲ್ಲಿಸಿದ ಜನತೆ 2013ರಲ್ಲಿ ಅಶೋಕ್ ಕೇಣಿ ಅವರನ್ನ ಕರ್ನಾಟಕ ಮಕ್ಕಳ ಪಕ್ಷದಿಂದ ಗೆಲ್ಲಿಸಿದ್ರು. 2018ರಲ್ಲಿ ಕಾಂಗ್ರೆಸ್ ಸೇರಿ 2ನೇ ಅವಧಿಗೆ ಆಯ್ಕೆಯಾಗಲು ಹೊರಟ ಅಶೋಕ್ ಕೇಣಿಗೆ 3ನೇ ಸ್ಥಾನಕ್ಕೆ ತಳ್ಳಿ ಬಿಜೆಪಿಯಿಂದ ಸ್ಪರ್ಧಿಸಿದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರನ್ನ 2ನೇ ಸ್ಥಾನಕ್ಕೆ ತೃಪ್ತಿಪಡಿಸಿದ್ರು. 2023ರ ಚುನಾವಣೆಯ ಫಲಿತಾಂಶ. ಈ ಚುನಾವಣೆಯಲ್ಲಿ ಬಿಜೆಪಿಯ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ 49,872 ಮತ ಪಡೆದರೆ ಕಾಂಗ್ರೆಸ್ನ ಅಶೋಕ್ ಕೇಣಿ 48,609 ಮತ ಪಡೆದರು. ಆ ಮುಖಾಂತರ ಶೈಲೇಂದ್ರ ಬೆಲ್ದಾಳೆ 1,263 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಜೆಡಿಎಸ್ನಿಂದ ಕಣದಲ್ಲಿದ್ದ ಬಂಡೆಪ್ಪ ಕಾಶಂಪೂರ್ 31,374 ಮತ ಪಡೆದು 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟರು. ಬೀದರ್ ದಕ್ಷಿಣ ಕ್ಷೇತ್ರದ ಜಾತಿ ಲೆಕ್ಕಾಚಾರ. ಮುಸ್ಲಿಂ ಹಾಗೂ ಲಿಂಗಾಯತ ಮತಗಳು ಇಲ್ಲಿ ನಿರ್ಣಾಯಕವಾದರೂ ಕುರುಬ ಸಮುದಾಯದ ಬಂಡೆಪ್ಪ ಕಾಶಂಪೂರ್ 2 ಬಾರಿ ಗೆದ್ದಿದ್ದಾರೆ. ಲಿಂಗಾಯತ ಸಮುದಾಯದ ಅಶೋಕ್ ಕೇಣಿ ಒಮ್ಮೆ ಗೆದ್ದಿದ್ದಾರೆ. ಒಂದೇ ಪಕ್ಷ ಹಾಗೂ ಒಬ್ಬ ವ್ಯಕ್ತಿಯನ್ನ 2 ಬಾರಿ ಆಯ್ಕೆ ಮಾಡಿದ್ರು ನಿರಂತರವಾಗಿ ಆಯ್ಕೆ ಮಾಡದೇ ಇರೋದು ಈ ಕ್ಷೇತ್ರದ ಮತದಾರರ ರಾಜಕೀಯ ಜಾಣತನ. ಈ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ 35,000, ಲಿಂಗಾಯತರು 50,000, ಮುಸ್ಲಿಮರು 42,000, ಕುರುಬ 28,000 ಹಾಗೂ
ಹಿಂದುಳಿದ ಸಮುದಾಯದ 25,000 ಮತಗಳಿವೆ.